20ನೇ ವಚನ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ. ಕರ್ತನಾದ ಯೆಹೋವನು ಮರಣಕ್ಕೆ ತಪ್ಪಿಸುವ ಶಕ್ತನಾಗಿದ್ದಾನೆ. ನೆಕ್ಸ್ಟ್ ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 20ನೇ ವಚನ. ಪಾತಾಳಕ್ಕೂ ನಾಶಲೋಕಕ್ಕೂ ಹೇಗೋ ತೃಪ್ತಿವಿಲ್ಲವೋ ಹಾಗೆ ಮನುಷ್ಯನ ಕಣ್ಣುಗಳಲ್ಲಿ ತೃಪ್ತಿವಿಲ್ಲ. ಅದೇ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 27ನೇ ವಚನ. ಬಡವರಿಗೆ ದಾನ ಮಾಡುವವನು ಕೊರತೆ ಪಡುವನು, ಕಣ್ಣು ಮುಚ್ಚಿಕೊಳ್ಳುವನು, ಭೂಮಿ ನಾಶಕ್ಕೆ ಒಳಗಾಗುವುದು. ಪೌಲನು 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ. ಸಹೋದರರೇ, ನಿಮ್ಮನ್ನು ಯಾರು ನಿಮ್ಮಲ್ಲಿ ನಿಮ್ಮ ಪ್ರಯಾಸಕ್ಕೆ ನೀವು ಪ್ರಯಾಸಪಟ್ಟು ನಿಮ್ಮ ಮೇಲೆ ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥನಾಗಿದ್ದಾನೋ ನಿಮಗೆ ಬುದ್ಧಿ ಹೇಳುತ್ತಾನೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಸನ್ಮಾನ ಮಾಡಬೇಕೆಂದು ನಿಮ್ಮಲ್ಲಿ ನಾನು ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನಿಮ್ಮಗಳ ಸಮಾಧಾನವಾಗಿರಿ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರಿಗೆ ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಕುಮಾರಣ್ಣ ಇದ್ದಾರೆ. ಕುಮಾರ್ ಇಲ್ಲಿ ಅಲ್ಲಿಗೆ ಬರಲ್ಲ ಅಣ್ಣ. ಜ್ಞಾನೋಕ್ತಿಗಳು 27-20. ಪಾತಾಳಕ್ಕೂ ನಾಶಲೋಕಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಹಾಗೆ ಮನುಷ್ಯರ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಪೌಲು ಬರೆದ ರೋಮ ಪತ್ರಿಕೆ 8:28. ಇದಲ್ಲದೆ ದೇವರ ಸಂಕಲ್ಪ ಮೇರೆಗೆ ಕರೆಯಲ್ಪಟ್ಟವರಿಗೆ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಮೀಕಾನ ಗ್ರಂಥ 7ನೇ ಅಧ್ಯಾಯ 8ನೇ ವಚನದಿಂದ, ನಾನಂತೂ ಯೆಹೋವನನ್ನೇ ಎದುರು ನೋಡುತ್ತೇನೆ, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ದೇವರು ನನಗೆ ಕಿವಿಗೊಡುವನು. ನನ್ನ ಶತ್ರುವೇ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ದೇವರು ನಮಗೆ